ದೇವರ ಪ್ರಸಾದಕ್ಕೂ ಕೂಡ ಈಗ ಅಗ್ನಿ ಪರೀಕ್ಷೆ ಎದುರಾಗಿರುವಂತಹದ್ದು. ರಾಜ್ಯಾದ್ಯಂತ ವಿತರಿಸಲಾಗುವಂತಹ ದೇವರ ಪ್ರಸಾದದ ಗುಣಮಟ್ಟದ ಪರೀಕ್ಷೆಗೆ ಮುಂದಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಪ್ರಸಾದದ ಗುಣಮಟ್ಟದ ಪರಿಶೀಲನೆಗೆ ಆಹಾರ ಸುರಕ್ಷತಾ ಇಲಾಖೆ ಮುಂದಾದಂತೆ ಕಾಣಿಸ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆಗೆ ಆಯುಕ್ತರಿಂದ ಪತ್ರವನ್ನು ಕೂಡ ರವಾನಿಸಲಾಗಿದೆ. ಪ್ರಸಾದ ಸೇವನೆಯಿಂದ ಜನರ ಆರೋಗ್ಯ ಹದಗೆಡ್ತಾ ಇರುವ ಬಗ್ಗೆ ವರದಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಸಾದಕ್ಕೆ ಬಳಸಲಾಗ್ತಾ ಇರುವಂತಹ ಕಚ್ಚಾ ಸಾಮಗ್ರಿಗಳ ಗುಣಮಟ್ಟದ ಪರೀಕ್ಷೆಗೆ ಪತ್ರವನ್ನು ಬರೆಯಲಾಗಿದೆ. FSSAI ಅಂಗೀಕೃತ ಮಾನ್ಯತೆಯನ್ನು ಪಡೆದಂತಹ ಪ್ರಯೋಗಾಲಯದಲ್ಲಿ ಮಾತ್ರ ಟೆಸ್ಟ್ಗೆ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಮೊನ್ನೆ ಅಷ್ಟೇ ಗೋಬಿ ಮತ್ತು ಈ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಗೊತ್ತಾಗಿತ್ತು. ಅದಾದ ಮೇಲೆ ಅದಕ್ಕೆ ಬಳಸುವಂತಹ ರಾಸಾಯನಿಕ ವಸ್ತುಗಳನ್ನು ರಾಜ್ಯದಲ್ಲಿ ಬ್ಯಾನ್ ಮಾಡಲಾಗಿದೆ. ಅದರ ಮುಂದುವರೆದ ಭಾಗದ ರೀತಿಯಲ್ಲಿ ದೇವರ ಪ್ರಸಾದಕ್ಕೂ ಕೂಡ ಈಗ ಅಗ್ನಿ ಪರೀಕ್ಷೆ ಎದುರಾಗಿರುವಂತಹದ್ದು. ಧಾರ್ಮಿಕ ದತ್ತಿ ಇಲಾಖೆಗೆ ಈಗ ಆಯುಕ್ತರು ಪತ್ರವನ್ನು ಕೂಡ ಬರೆದಿದ್ದಾರೆ.